ಕ್ಷೇತ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಯುಆರ್ ಸ್ಯಾಟಲೈಟ್ ಸೆಂಟರ್ ನಲ್ಲಿ ಕಾರ್ಯರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಇವತ್ತಿನ ನೋಟದಲ್ಲಿ ವೈರ್ಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವ ರೀತಿ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ ಮತ್ತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನಲ್ಲಿ ಯಾವ ಒಂದು ಮಾಹಿತಿನ ಫಿಲ್ಅಪ್ ಮಾಡಿ ಆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನೀವು ಎಲ್ಲಿ ತೆಗೆಸಬೇಕಂತ ಅದ್ರ ಬಗ್ಗೆ ನಾನು ಇವತ್ತಿನ ನೋಟದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಒಂದು ಇಸ್ರೋದಲ್ಲಿ ಕಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ನಾನು ಇದಕ್ಕೆ ಮುಂಚೆ ಸೆಪರೇಟ್ ಆಗಿ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದು ವಿಡಿಯೋದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಮತ್ತೆ ಯಾವ ಒಂದು ಹುದ್ದೆಗಳು ಖಾಲಿವೆ ಮತ್ತೆ ವಯೋಮಿತಿ ಸ್ಯಾಲರಿ ಬಗ್ಗೆ ಆ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಮತ್ತೊಂದು ವಿಡಿಯೋದಲ್ಲಿ ಒಂದು ಆಯ್ಕೆ ಯೋಜನೆ ಯಾವ ರೀತಿ ಇರುತ್ತೆ ಅಂತ ಕೂಡ ಬೇರೆ ಬೇರೆ ನಾನು ಇವರಿಗೆ ತಿಳಿಸಿಕೊಡ್ತೀನಿ ಒಂದು ಪೋಸ್ಟ್ ನ ಆಧಾರದ ಮೇಲೆ. ಇನ್ನ ಇನ್ನೊಂದು ವಿಡಿಯೋದಲ್ಲಿ ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ನೀವು ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಕೂಡ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಯಾರೆಲ್ಲ ಎಲಿಜಿಬಲ್ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟೆಪ್ಸ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಿಯಾಗಿ ಅಪ್ಲೈ ಮಾಡಬಹುದು. ಇನ್ನ ಇವತ್ತಿನ ವಿಡಿಯೋದಲ್ಲಿ ನೀವೇನಾದ್ರೂ ಪ್ಯಾರಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಮತ್ತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಯಾವ ರೀತಿ ಮಾಹಿತಿ ಇರುತ್ತೆ ಅದ್ರ ಬಗ್ಗೆ ನಾನು ಇವತ್ತಿನ ನಿಮಗೆ ಇವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೂ ಮುಂಚೆ ನಾನು ಇದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ ಒಂದು ಪೋಸ್ಟ್ ನ ಆಧಾರದ ಮೇಲೆ. ಇನ್ನು ಡೈರೆಕ್ಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಪ್ಯಾರಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾತ್ರ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಪ್ಯಾರಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಮೊದಲದಾಗಿ ರಿಟನ್ ಟೆಸ್ಟ್ ಇರುತ್ತೆ. ಒಂದು ರಿಟನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದ್ಮೇಲೆ ಎರಡನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇಲ್ಲಿ ಇರತಕ್ಕಂಥದ್ದು ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಒಂದು ಫಿಸಿಕಲ್ ಟೆಸ್ಟ್ ಯಾವ ಒಂದು ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಂತ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಾಗಿ ಒಂದು ಸ್ಕಿಲ್ ಟೆಸ್ಟ್ ಆಗಲಿ ಜೊತೆಗೆ ಒಂದು ಫಿಸಿಕಲ್ ಟೆಸ್ಟ್ ಆಗಲಿ ಮತ್ತು ಒಂದು ಇಂಟರ್ವ್ಯೂ ಬಂದ್ಬಿಟ್ಟು ಯಾವ ಒಂದು ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಂತ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕಿಲ್ ಟೆಸ್ಟ್ ಆಗಲಿ ಫಿಸಿಕಲ್ ಟೆಸ್ಟ್ ಆಗಲಿ ಮತ್ತೆ ಇಂಟರ್ವ್ಯೂ ಬಂದ್ಬಿಟ್ಟು ಬೆಂಗಳೂರಲ್ಲೇ ಇರತಕ್ಕಂಥದ್ದು. ಇನ್ನು ಮಿಕ್ಕುಳಿದ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಅಂದ್ರೆ ಯಾವುದೇ ಒಂದು ಹುದ್ದೆಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿದ್ರು ಕೂಡ ಮೊದಲನೇ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. ಒಂದು ರಿಟನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದ್ಮೇಲೆ ಒಂದು ಹುದ್ದೆಯ ಆಧಾರದ ಮೇಲೆ ಅವರು ಎರಡನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಇಂಟರ್ವ್ಯೂ ಮತ್ತೆ ಫಿಸಿಕಲ್ ಟೆಸ್ಟ್ ಅನ್ನ ತಗೋತಾರ. ಒಂದು ಎರಡನೇ ಹಂತದಲ್ಲಿ ಇರತಕ್ಕಂತ ಆಯ್ಕೆ ಯೋಜನೆ ಅವರು ಬೆಂಗಳೂರಿನಲ್ಲಿ ನಡೆಸ್ತಕ್ಕಂಥದ್ದು. ಇನ್ನು ಮೊದಲನೇ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. ಒಂದು ರಿಟನ್ ಟೆಸ್ಟ್ ಸೆಂಟರ್ ಗಳನ್ನ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗ ಚೂಸ್ ಮಾಡ್ಕೋಬಹುದು. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಸೆಂಟರ್ ಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಎರಡನೇ ಹಂತದಲ್ಲಿ ಇರತಕ್ಕಂತ ಯಾವುದೇ ಒಂದು ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸೆಂಟರ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಅವರು ತಗೊಳ್ಳುವಂಥದ್ದು. ಇನ್ನು ಇಲ್ಲಿ ಪ್ಯಾರಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ಫಿಸಿಕಲ್ ಇರುತ್ತಂತ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕೆಳಗಡೆ ಅವರು ಒಂದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಫಾರ್ಮ್ ಆಗಿರುತ್ತೆ. ನೀವು ಅರ್ಜಿನ ಸಲ್ಲಿಸುವಾಗ ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಸ್ಕೊಂಡು ಒಂದು ಫಾರ್ಮ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಸರ್ಟಿಫಿಕೇಶನ್ ಆಫ್ ಪ್ರಿಲಿಮಿನರಿ ಮೆಡಿಕಲ್ ಫಿಟ್ನೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಫೈರ್ ಸರ್ವಿಸ್ ಪರ್ಸನಲ್ ಅಂತ ಕೊಡೋದಲ್ಲ ಈ ಒಂದು ಫಾರ್ಮ್ ಅನ್ನು ನೀವು ಫಿಲ್ಅಪ್ ಮಾಡಿಸಬೇಕಾಗುತ್ತೆ. ಯಾವ ಒಂದು ಪ್ಲೇಸ್ ಅಲ್ಲಿ ನೀವು ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಸಬೇಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಸಿ ಒಂದು ಫಾರ್ಮ್ ಅನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೈ ಮಾಡುವಾಗ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಫಿಲ್ಅಪ್ ಮಾಡಿಸಬೇಕು. ಇಲ್ಲಿ ಮೊದಲಾಗಿ ಡೇಟ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಒಂದು ಡೇಟ್ ನ ಹಾಕಿಸಬೇಕಾಗುತ್ತೆ. ನೀವು ಯಾವ ಒಂದು ದಿನಾಂಕಕ್ಕೆ ನಿಮ್ಮ ಮೆಡಿಕಲ್ ಅನ್ನ ಚೆಕ್ ಮಾಡಿಸ್ಕೊತಿರ್ತೀರಿ ಆ ಒಂದು ಡೇಟ್ ನ ಇಲ್ಲಿ ಫಿಲ್ಅಪ್ ಮಾಡಿಸಬೇಕು. ಇನ್ನು ಸೆಕೆಂಡ್ ಕಾಲಮ್ ಅಲ್ಲಿ ಪ್ಲೇಸ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ನೀವು ಎಲ್ಲಿ ಮಾಡಿಸ್ಕೊತಿರ್ತಿರಲ್ಲ ಆ ಒಂದು ಪ್ಲೇಸ್ ಕೂಡ ಇಲ್ಲಿ ಫಿಲ್ಅಪ್ ಮಾಡಿಸಬೇಕು ಸೆಕೆಂಡ್ ಕಾಲಮ್ ಅಲ್ಲಿ. ನಂತರ ನಿಮ್ಮ ನೇಮನ್ನ ಫಿಲ್ಅಪ್ ಮಾಡಿಸ್ಕೊಳ್ಳಿ. ನಂತರ ಏಜ್ ನಂತರ ಇಲ್ಲಿ ನಿಮ್ಮ ಜನರು ಕೂಡ ನೀವು ಈ ರೀತಿಯಾಗಿ ಟಿಕ್ ಮಾಡಿಸಬೇಕಾಗುತ್ತೆ. ಇನ್ನು ಟಿಕ್ ಮಾಡಿಸ್ಕೊಂಡು ಹೈಟು ವೇಟು ಅದೇ ರೀತಿ ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಿಸ್ಕೋಬೇಕು. ಯಾವುದನ್ನ ಫಿಲ್ಅಪ್ ಮಾಡಿಸ್ಬೇಕಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿರುವಂತದ್ದು ಅದ್ರ ಬಗ್ಗೆ ಕೂಡ ಈಗ ಇವರಿಗೆ ತಿಳಿಸಿಕೊಡ್ತೀನಿ. ನೋಡಿ ನೀವು ಇದು ಸಪರೇಟ್ ಆಗಿ ಅವರು ಪ್ಯಾರಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ನೀವು ಚೆಕ್ ಮಾಡಿಸ್ಕೋಬೇಕು. ಇದು ಮೇಲ್ಗಡೆ ಕೊಟ್ಟಿರ್ತಕ್ಕಂಥದ್ದು. ಮೊದಲಾಗಿ ಹೈಟ್ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ನೋಡಿ ನೀವು ಹೈಟ್ ಬಂದ್ಬಿಟ್ಟು ಜನರಲ್ ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಇನ್ನು ಎಸ್ಸಿ ಮತ್ತು ಎಸ್ಟಿ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 160 ಸೆಂಟಿಮೀಟರ್ ಇಲ್ಲಿ ಹೈಟ್ ಕೂಡ ಬೇಕಾಗುವಂತದ್ದು. ಇನ್ನು ವೇಟ್ ಬಂದ್ಬಿಟ್ಟು ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ 50 ಕೆಜಿ ಕನಿಷ್ಠವಾಗಿ ಇರಲೇಬೇಕು. ಇನ್ನು ಎಸ್ಸಿ ಮತ್ತು ಎಸ್ಟಿ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 46 ಕೆಜಿ ಮಿನಿಮಮ್ ಆಗಿ ಇರಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 155 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನು ವೇಟ್ ಬಂದ್ಬಿಟ್ಟು 43 ಕೆಜಿ ವೇಟ್ ಇಲ್ಲಿ ಬೇಕಾಗುತ್ತೆ. ಇನ್ನು ಚೆಸ್ಟ್ ಬಗ್ಗೆ ನೋಡ್ತಕೊಂಡಾಗ ಇಲ್ಲಿ ನೋಡಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಜನರಲ್ ಅಭ್ಯರ್ಥಿಗಳಿಗೆ ಇಲ್ಲಿ 81 ಸೆಂಟಿಮೀಟರ್ ಇಂದ 86 ಸೆಂಟಿಮೀಟರ್ ತನಕ ಚೆಸ್ಟ್ ಬೇಕಾಗುತ್ತೆ. ಇನ್ನು ಎಸ್ಸಿ ಮತ್ತು ಎಸ್ಟಿ ಅವರಿಗೆ ಸಂಬಂಧಪಟ್ಟಂತೆ 76 ಸೆಂಟಿಮೀಟರ್ ಇಂದ 81 ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಇಲ್ಲಿ ಪ್ಯಾರಮೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ರನ್ನಿಂಗ್ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ರನ್ನಿಂಗ್ ಇರ್ತಂದ್ರೆ ಇಲ್ಲಿ ಒಂದು ವಯಸ್ಸಿನ ಆಧಾರದ ಮೇಲೆ ಅವರು ಕೊಟ್ಟಿರ್ತಕ್ಕಂಥದ್ದು. ಮೊದಲದಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಪ್ ಟು 40 ಇಯರ್ಸ್ ಅಂತ ಕೊಡಿದ್ರೆ 40 ವರ್ಷಕ್ಕಿಂತ ಒಳಗಡೆ ಇರತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಈ ರೀತಿ ಟೆಸ್ಟ್ ಅನ್ನ ನಡೆಸ್ತಾರ. ಇನ್ನು 40 ವರ್ಷಕ್ಕಿಂತ ಮೇಲ್ಪಟ್ಟ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಸೈಡ್ ಅಲ್ಲಿ ಕೂಡ ಅವರು ಕೊಡಿದ್ರೆ ಯಾವ ರೀತಿ ಒಂದು ಟೆಸ್ಟ್ ಇರ್ತಂತ. ಇಲ್ಲಿ 1500 ಮೀಟರ್ ರನ್ನಿಂಗ್ ಇರುತ್ತೆ. ಇದು ಒಂದು ರನ್ನಿಂಗ್ ರನ್ ಇಲ್ಲಿ ಪುರುಷರ ಬಂದ್ಬಿಟ್ಟು 7 ನಿಮಿಷಗಳಲ್ಲಿ
ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು 40 ವರ್ಷಕ್ಕಿಂತ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳು. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 800 ಮೀಟರ್ ರನ್ನಿಂಗ್ ಇರುತ್ತೆ. ಈ ಒಂದು ರನ್ನಿಂಗ್ ನಲ್ಲಿ ಇವರು 4 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಮೊದಲನೇ ಹಂತದಲ್ಲಿ ರನ್ನಿಂಗ್ ಇರುತ್ತೆ. ಇನ್ನು 40 ವರ್ಷಕ್ಕಿಂತ ಮೇಲ್ಪಟ್ಟ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಪುರುಷರು ಬಂದ್ಬಿಟ್ಟು 15 ಮೀಟರ್ ರನ್ನಿಂಗ್ ನೀವು ಇಲ್ಲಿ 8 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೀವು ಇದನ್ನ 5 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಮೊದಲದಾಗಿ. ಇನ್ನು ಎರಡನೇ ಹಂತದಲ್ಲಿ ಇಲ್ಲಿ ಕೂಡ ಸೇಮ್ ಅದೇ ರೀತಿ ರನ್ನಿಂಗ್ ಇರುತ್ತೆ. ಇಲ್ಲಿ ಜೊತೆಗೆ ರೋಪ್ ಕ್ಲೈಂಬಿಂಗ್, ನಂತರ ಇಲ್ಲಿ ಲಾಂಗ್ ಜಂಪ್ ರನ್ನಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ರೋಪ್ ಕ್ಲೈಂಬಿಂಗ್ ಬಂದ್ಬಿಟ್ಟು 5 ಮೀಟರ್ ರೋಪ್ ಕ್ಲೈಂಬಿಂಗ್ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ 5 ಮೀಟರ್ ಇರುತ್ತೆ. ಇದು ಗ್ರೌಂಡ್ ಇಂದ ಇರುತ್ತೆ, ಅಂದ್ರೆ ನೆಲದಿಂದ 5 ಮೀಟರ್ ನೀವು ಇಲ್ಲಿ ಹತ್ತಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 4.5 ಮೀಟರ್ ನೀವು ರೋಪ್ ಕ್ಲೈಂಬಿಂಗ್ ನಲ್ಲಿ ಮಾಡಬೇಕಾಗುತ್ತೆ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ಇದು 40 ವರ್ಷಕ್ಕಿಂತ ಒಳಗಡೆ ಇರತಕ್ಕಂತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇರ್ತಾ ಇತ್ತು. ಇನ್ನು ಇಲ್ಲಿ ಪುರುಷರು ಬಂದ್ಬಿಟ್ಟು 60 kg ಹೊತ್ಕೊಂಡು 25 ಮೀಟರ್ ನೀವು ಇಲ್ಲಿ 60 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಬಂದ್ಬಿಟ್ಟು 50 kg ಹೊತ್ಕೊಂಡು 25 ಮೀಟರ್ ದೂರವನ್ನು ನೀವು ಇಲ್ಲಿ 75 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಲಾಂಗ್ ಜಂಪ್ ಬಂದ್ಬಿಟ್ಟು ಪುರುಷರಿಗೆ ಸಂಬಂಧಪಟ್ಟಂತೆ 3.8 ಮೀಟರ್ ಲಾಂಗ್ ಜಂಪ್ ಇರುತ್ತೆ. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ 3.5 ಮೀಟರ್ ಲಾಂಗ್ ಜಂಪ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಕೊನೆಯದಾಗಿ ಇಲ್ಲಿ 100 ಮೀಟರ್ ರನ್ನಿಂಗ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು 100 ಮೀಟರ್ ರನ್ನಿಂಗ್ ನೀವು ಇಲ್ಲಿ 15 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಮಹಿಳಾ ಅಭ್ಯರ್ಥಿ ಬಂದ್ಬಿಟ್ಟು 17 ಸೆಕೆಂಡ್ಗಳಲ್ಲಿ ಈ ಒಂದು 100 ಮೀಟರ್ ರನ್ನಿಂಗ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು 40 ವರ್ಷಕ್ಕಿಂತ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಈ ರೀತಿ ಟೆಸ್ಟ್ ಅವರು ತಗೋತಾರೆ. ಇನ್ನು 40 ವರ್ಷಕ್ಕಿಂತ ಮೇಲ್ಪಟ್ಟ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಇರುತ್ತೆ. ಇಲ್ಲಿ ಟೈಮಿಂಗ್ ಅನ್ನು ಅವರು ಚೇಂಜ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿದ್ವಿ ಮೊದಲಿಗೆ ರೋಪ್ ಕ್ಲೈಂಬಿಂಗ್ ಬಗ್ಗೆ ನೋಡ್ತಗೋಣ. ಇಲ್ಲಿ ನೋಡಬಹುದು ಮೊದಲಿಗೆ ಪುರುಷರಿಗೆ ಸಂಬಂಧಪಟ್ಟಂತೆ 4.5 ಮೀಟರ್ ರೋಪ್ ಕ್ಲೈಂಬ್ ಮಾಡಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಬಂದ್ಬಿಟ್ಟು 4.0 ಮೀಟರ್ ನೀವು ಇಲ್ಲಿ ಕ್ಲೈಂಬ್ ಅನ್ನ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಬಂದ್ಬಿಟ್ಟು 60 kg ಹೊತ್ಕೊಂಡು 25 ಮೀಟರ್ ದೂರವನ್ನು ನೀವು ಇಲ್ಲಿ 75 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಬಂದ್ಬಿಟ್ಟು 50 kg ಹೊತ್ಕೊಂಡು 25 ಮೀಟರ್ ದೂರವನ್ನು ನೀವು ಇಲ್ಲಿ 90 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಲಾಂಗ್ ಜಂಪ್ ಬಂದ್ಬಿಟ್ಟು ಮೊದಲಿಗೆ ಪುರುಷರಿಗೆ 3.5 ಮೀಟರ್ ಲಾಂಗ್ ಜಂಪ್ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 3.2 ಮೀಟರ್ ಇಲ್ಲಿ ಲಾಂಗ್ ಜಂಪ್ ಕೂಡ ಇರ್ತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಇವರು ಕೂಡ ಸೇಮ್ ಅದೇ ರೀತಿ 100 ಮೀಟರ್ ರನ್ನಿಂಗ್ ಇರುತ್ತೆ. ಇಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಬಂದ್ಬಿಟ್ಟು 17 ಸೆಕೆಂಡ್ಗಳಲ್ಲಿ ನೀವು ಒಂದು ರನ್ನಿಂಗ್ ನಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಬಂದ್ಬಿಟ್ಟು 19 ಸೆಕೆಂಡ್ ನಲ್ಲಿ ಒಂದು ರನ್ನಿಂಗ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಮತ್ತು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅವರು ಸೆಪರೇಟ್ ಆಗಿ ಒಂದು ವಯಸ್ಸಿನ ಆಧಾರದ ಮೇಲೆ ಕೂಡ ಅವರು ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನ ನೀವು ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಇನ್ನು ಮೇಲ್ಗಡೆ ಇಲ್ಲಿ ಹೈಟ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಹೈಟ್ ಮತ್ತೆ ಚೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿ ಕೂಡ ನೀವು ಚೆಕ್ ಮಾಡಿಸಬೇಕಾಗುತ್ತೆ. ಅಂದ್ರೆ ಹೈಟ್ ವೇಟ್ ನೀವು ಇಲ್ಲಿ ಚೆಕ್ ಮಾಡಿಸ್ಕೋಬೇಕು. ಮತ್ತೆ ಚೆಸ್ಟ್ ಕೂಡ ನೀವು ಇಲ್ಲಿ ಚೆಕ್ ಮಾಡಿಸಬೇಕಾಗುತ್ತೆ. ಅಂದ್ರೆ ಎಷ್ಟು ಮೀಟರ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡಿಸ್ಕೊಂಡು ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರತಕ್ಕಂತ ಒಂದು ಫಾರ್ಮ್ ಅಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದ್ವಿ ಇದನ್ನ ನೀವು ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿಸ್ಕೊಂಡು ಇಲ್ಲಿ ನೋಡಿದ್ವಿ ಕೆಳಗಡೆ ಸಿಗ್ನೇಚರ್ ಕೂಡ ಮಾಡಿಸಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ಒಂದು ಮೆಡಿಕಲ್ ಆಫೀಸರ್ ಸಿಗ್ನೇಚರ್ ಕೂಡ ಇಲ್ಲಿ ಮಾಡಿಸಬೇಕಾಗುತ್ತೆ. ಕರೆಕ್ಟ್ ಆಗಿ ಒಂದು ಫಾರ್ಮ್ ನ ಫಿಲ್ ತಗೊಂಡು ಇಲ್ಲಿ ಸಿಗ್ನೇಚರ್ ನೀವು ಮಾಡಿಸಬೇಕಾಗುತ್ತೆ. ಇನ್ನ ಒಂದು ಮೆಡಿಕಲ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಕಾಲಂಗಳನ್ನ ಅವರು ಫಿಲ್ ಅಪ್ ಮಾಡಬೇಕಾಗುತ್ತೆ. ಇದು ಮೆಡಿಕಲ್ ಆಫೀಸರ್ಗೆ ಸಂಬಂಧಪಟ್ಟಂತ ಕೆಲವಷ್ಟು ಕಾಲಂಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರತಕ್ಕಂತ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ ಅಪ್ ಮಾಡಿಸಬೇಕಾಗುತ್ತೆ. ಯಾರೆಲ್ಲ ಪ್ಯಾರಾಮೆಡಿಕ್ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಿರಲ್ಲ, ಒಂದು ಫಾರ್ಮ್ ಅನ್ನ ಕಂಪಲ್ಸರಿ ಆಗಿ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಅದರ ಬಗ್ಗೆ ಕೂಡ ನಾನು ಇದಕ್ಕೂ ಮುಂಚೆ ಹೌ ಟು ಅಪ್ಲೈದಲ್ಲಿ ಇವರಿಗೆ ತಿಳಿಸಿಕೊಡಿದ್ನಿ. ಅಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಪ್ಯಾರಾಮೆಡಿಕ್ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ಅಪ್ಲಿಕೇಶನ್ ಫೀ ಬಗ್ಗೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ಕೂಡ ಹೇಳಿದೀನಿ, ಮತ್ತೊಂದ್ಸರಿ ಒಂದು ಅಪ್ಲಿಕೇಶನ್ ಫೀ ಬಗ್ಗೆ ಇಲ್ಲಿ ಹೇಳ್ತೀನಿ. ಇಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸೆಪರೇಟ್ ಆಗಿ ಅಪ್ಲಿಕೇಶನ್ ಫೀ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ಪೋಸ್ಟ್ ನ ಆಧಾರದ ಮೇಲೆ ಅವರು ಸೆಪರೇಟ್ ಆಗಿ ಒಂದು ಅಪ್ಲಿಕೇಶನ್ ಫೀ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರುತ್ತೆ ಅಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಸೈಂಟಿಸ್ಟ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಇಂಜಿನಿಯರ್ ಅಂತ ಕೊಡಿದ್ರೆ, ನಂತರ ಟೆಕ್ನಿಕಲ್ ಅಸಿಸ್ಟೆಂಟ್, ನಂತರ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿ ಶುಲ್ಕದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಸಂಬಂಧಪಟ್ಟಂತೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಅವರಿಗೆ ಇಲ್ಲಿ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅಂದ್ರೆ ಟೆಕ್ನಿಷಿಯನ್ ಬಿ, ಡಾಟ್ಸನ್ ಬಿ ಮತ್ತು ಕುಕ್, ಫೈರ್ಮ್ಯಾನ್, ಲೈಟ್ ವೆಹಿಕಲ್ ಡ್ರೈವರ್ ಮತ್ತು ಈ ವೆಹಿಕಲ್ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 500 ರೂಪಾಯಿ ಅರ್ಜಿ ಶುಲ್ಕ ಇಲ್ಲಿ ಇರ್ತಕ್ಕಂಥದ್ದು. ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿ ಶುಲ್ಕದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಅರ್ಜಿ ಶುಲ್ಕ ರಿಫಂಡ್ ಕೂಡ ಆಗತಕ್ಕಂಥದ್ದು. ಯಾವ ರೀತಿ ರಿಫಂಡ್ ಆಗ್ತದೆ ಅಂದ್ರೆ, ನಿಮ್ಗೆ ಇಲ್ಲಿ ಎಷ್ಟೆಷ್ಟು ಅಮೌಂಟ್ ರಿಫಂಡ್ ಆಗ್ತದೆ ಅಂದ್ರೆ ಇದನ್ನು ಕೂಡ ಒಂದು ಪೋಸ್ಟ್ ನ ಆಧಾರದ ಮೇಲೆ ಅವರು ಸೆಪರೇಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು.
ನೀವೇನಾದ್ರೂ ಇಲ್ಲಿ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತೆ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಅಮೌಂಟ್ ರಿಫಂಡ್ ಆಗುತ್ತೆ ಅಂದ್ರೆ ಇಲ್ಲಿ ಮೇಲ್ಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಿಮಗೆ 500 ರೂಪಾಯಿ ಒಂದು ಅಪ್ಲಿಕೇಶನ್ ಫೀ ರಿಫಂಡ್ ಆಗ್ತದ. ಇನ್ನು ಮಿಕ್ಕಿದ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಅಂದ್ರೆ ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ಸ್ಮನ್ ಬಿ, ಕುಕ್, ಫೈರ್ಮ್ಯಾನ್, ಲೈಟ್ ವೆಹಿಕಲ್ ಡ್ರೈವರ್ ಮತ್ತು ಹೆವಿ ವೆಹಿಕಲ್ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ 400 ರೂಪಾಯಿ ಅರ್ಜಿ ಶುಲ್ಕ ಇಲ್ಲಿ ರಿಫಂಡ್ ಆಗ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಅಪ್ಲಿಕೇಶನ್ ಫೀ ಬಂತು ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪೋಸ್ಟ್ ನ ಆಧಾರದ ಮೇಲೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವವರಿಗೆ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇದಕ್ಕೂ ಮುಂಚೆ ಕೂಡ ನಾನು ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದೀನಿ ಮತ್ತೆ ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೂಡ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಒಂದು ಇಸ್ರೋದಲ್ಲಿ ಕಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಸರಿಯಾಗಿ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಒಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ಲಿಂಕ್ ಆಗಲಿ ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೇಗಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಯಾರೆಲ್ಲ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ನಾನು ಇದಕ್ಕೂ ಮುಂಚೆ ಹೇಳ್ತಕ್ಕಂಥ ಒಂದು ಫಾರಂ ಅನ್ನ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಫಿಲ್ಅಪ್ ಮಾಡಿಸ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಫಾರಂ ಅನ್ನ ಫಿಲ್ಅಪ್ ಮಾಡಿಸ್ಕೊಂಡು ಅಪ್ಲೈ ಮಾಡುವಾಗ ಒಂದು ಫಾರಂ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕಳೆದಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 1 ಮಾರ್ಚ್ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಮಾಹಿತಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.